Welcome to my channel HFK Lifestyle. Please subscribe the channel and click the bell button for more videos. ಸಮೃದ್ಧಿ ಗೋಲ್ಡ್ ಕಂಪನಿ. ನೀವು ಗಿವವಿ ಇಟ್ಟು ಬಿಡಿಸಿಕೊಳ್ಳಲಾಗದ ಚಿನ್ನವನ್ನ ನಮ್ಮ ಕಂಪನಿಯು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗಿಂತ ಅಧಿಕ ಬೆಲೆಗೆ ಖರೀದಿಸಿ ಉಳಿದ ಹಣವನ್ನ ತಕ್ಷಣ ನಿಮಗೆ ನೀಡಲಾಗುತ್ತದೆ ಮತ್ತು ಜೊತೆಗೆ ಉಚಿತವಾಗಿ ಸಮೃದ್ಧಿ ಗೋಲ್ಡ್ ಕೂಪನ್ ಕೂಡ ನೀಡಲಾಗುತ್ತದೆ. ಯಾವುದೇ ವೇಸ್ಟೇಜ್ ಕೂಲಿ ಇಲ್ಲದೆ ಚಿನ್ನಾಭರಣಗಳನ್ನ ಮಾಡಿಸಿಕೊಡಲಾಗುತ್ತದೆ. 1 ಗ್ರಾಂ ಚಿನ್ನಕ್ಕೆ 2 ಗ್ರಾಂ ಬೆಳ್ಳಿ ಉಚಿತ. ಕಷ್ಟ ಬಂದಾಗ ಚಿನ್ನ ಮಾರಿ, ಹಣ ಬಂದಾಗ ಚಿನ್ನಾಭರಣಗಳನ್ನ ಪುನಃ ಮಾಡಿಸಿಕೊಳ್ಳಿ. ಸಮೃದ್ಧಿ ಗೋಲ್ಡ್ ಕಂಪನಿಯೊಂದಿಗೆ ವ್ಯವಹರಿಸಿ ನಿಮ್ಮ ಜೀವನವನ್ನ ಸಮೃದ್ಧಿಯಾಗಿಸಿಕೊಳ್ಳಿ. ಸಮೃದ್ಧಿ ಗೋಲ್ಡ್ ಕಂಪನಿ, ಶ್ರೀ ಮಂಜುನಾಥ ಆಗ್ರೋ ಸೆಂಟರ್, ಶ್ರೀ ರುದ್ರೇಶ್ವರ ಕಾಂಪ್ಲೆಕ್ಸ್, ಬಸವ ಸರ್ಕಲ್, BM ರಸ್ತೆ, ಹಾಸನ. ಮೊಬೈಲ್ ನಂಬರ್ 9449711751. ಸಾಂಗ್ ನೋಡ್ಕೊ ಬಂದ್ವಿ ಅಲ್ವಾ. ಸೊ ಇವತ್ತು ಹಬ್ಬ ಇದೆ, ಎಲ್ಲರ ಮನೆಯಲ್ಲೂ ಕೂಡ ಹಬ್ಬದ ವಾತಾವರಣ ಇದೆ, ಎಲ್ಲರೂ ಕೂಡ ಖುಷಿಯಾಗಿವಿ. ಆ ಶಿವ ನಿಮಗೆ ಎಲ್ಲ ಒಳ್ಳೇದು ಮಾಡಲಿ, ಆಯಸ್ಸು, ಅಂತಸ್ತು, ಆರೋಗ್ಯ, ಐಶ್ವರ್ಯ, ಸುಖ, ನೆಮ್ಮದಿ, ಶಾಂತಿ ಎಲ್ಲನೂ ಕೂಡ ನಿಮಗೆ ಕರುಣಿಸ್ಲಿ ಅಂತ ಕೇಳ್ಕೊತಾ, ಮತ್ತೆ ಅಮೋಘ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಆ ದೇವರು ಒಳ್ಳೇದು ಮಾಡಲಿ. ಸೊ ಕೆಲವೊಬ್ಬರು ಜಾಗರಣೆ ಮಾಡಿ ಉಪವಾಸ ಎಲ್ಲ ಮಾಡ್ತೀವ, ಇನ್ನು ಕೆಲವೊಬ್ಬರು ಮಾಡೋದಿಲ್ಲ. ಏನು ಮಾಡಿದ್ರು ಏನು ಮಾಡಿಲ್ಲ ಅಂದ್ರೂ ಎಲ್ರಿಗೂ ಕೂಡ ಆ ಶಿವ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ, ನಿಮ್ಮಿಂದ ನಿಮಗಾಗಿ ಕಾರ್ಯಕ್ರಮನ ಮುಗಿಸುವಂಥ ಸಮಯ ಬಂದಿದೆ. ಇವತ್ತು ಎಲ್ಲರೂ ಕೂಡ ತುಂಬ ಬ್ಯುಸಿ ಆಗಿದ್ರಿಂದ ಯಾವ ಜೊತೆನೂ ಅಷ್ಟು ಮಾತಾಡೋಕ್ಕಾಗಲಿಲ್ಲ. ಯಾವೆಲ್ಲ ಕಾಲ್ ಮಾಡಿದ್ವಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಹಾಗೆ ಯಾವಾಗೆಲ್ಲ ಕಾಲ್ ಕನೆಕ್ಟ್ ಆಗಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ಕಾಲ್ ಟ್ರೈ ಮಾಡ್ತಾವೆ, ಕನೆಕ್ಟ್ ಆಗುತ್ತೆ. ನಾನು ದೇಶಕ್ಕೋಸ್ಕರ ನಾನು ಪ್ರಾಣ ಬೇಕಾದರೂ ಕೊಡ್ತೀನಿ ಅಂತ ಹೇಳಿ ಅವರು ಹೋದ್ರೆ ದೇಶಕ್ಕೋಸ್ಕರ ಪ್ರಾಣ ಕೊಡಬೇಕಾಗುತ್ತೆ. ಪ್ರತಿಯೊಂದು ಅಲ್ಲಿ ಏನೇ ಕಷ್ಟ ನಷ್ಟಗಳು ಬಂದರೂ ಅದನ್ನೆಲ್ಲ ಎದುರಿಸಿ ಅಲ್ಲೇ ಬದುಕಬೇಕಾಗುತ್ತೆ ಅಲ್ವಾ. ಈಗ ನಾವು ಯಾವುದಾದ್ರೂ ಈಗ ನಾವು ಇವಾಗ ಹಾಸನಲ್ಲಿ ಅಲ್ವಾ, ಸೊ ಇಲ್ಲಿ ಯಾವುದಾದ್ರೂ ನಾವು ಜಾಬ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಥವಾ ಆ ಜಾಬ್ ನಮ್ಗೆ ಇಷ್ಟ ಅಂತ ಹೇಳಿದ್ರೆ ಅಕಸ್ಮಾತ್ ನಮ್ಗೆ ಅದು ಬೇಕು ತಾನೇ ಗೊತ್ತಿವಲ್ಲ. ಈಗ ಎಲ್ಲರೂ ಈಗ ನಾವು ಹಳೆ ಬಸ್ ಸ್ಟ್ಯಾಂಡ್ ಕಡೆ ಹೋದ್ವಿ, ಸಿಕ್ಕಾಬಟ್ಟೆ ಸ್ಯಾರಿ ಅಂಗಡಿಗಳು ಸಿಗುತ್ತೆ ಅಲ್ವಾ. ಅದರಲ್ಲಿ ಈಗ ನಮ್ಮ ಹರ್ಷಮಹಲ್ ರೋಡಲ್ಲಿ ಹರ್ಷಮಹಲ್ ಹೋಟೆಲ್ ಇದೆಯಲ್ಲ, ಅಲ್ಲಿ ಮಧು ಸಿಲ್ಕ್ಸ್ ಓಪನ್ ಆಗಿದೆ. ನಾವಂತೂ ಅಲ್ಲಿಗೆ ಹೋದ್ವಿ, ಸಿಕ್ಕಾಬಟ್ಟೆ ಕಲೆಕ್ಷನ್ ಸಿಗುತ್ತೆ. ಈಗ ನಾವೇನೋ ಅಂದ್ಕೊಂಡಿರ್ತೀವಿ, ದೊಡ್ಡ ಅಂಗಡಿ ನೋಡಿದಾಗ ಏನನ್ಸುತ್ತೆ, ಇಲ್ಲಿ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಅನ್ಸುತ್ತಪ್ಪ, ಹೋಗೋದು ಬೇಡ ಅಂತ ಅನ್ಸುತ್ತೆ. ಸೊ ಪ್ರತಿಯೊಂದು ಅಂಗಡಿನಲ್ಲೂ ಏನೋ ಗೊತ್ತಿಲ್ಲ, ಪ್ರತಿಯೊಂದು ಅಂಗಡಿಲೂ. ಬಟ್ ಮಧು ಸಿಲ್ಕ್ಸಲ್ಲಿ ನಿಮ್ಗೆ ಎಷ್ಟು ರೂಪಾಯಿಂದ ಎಷ್ಟು 500 ರೂಪಾಯಿಂದ ಹಿಡಿದು 50,000ವರೆಗೂ ಬೇಕಾದರೂ ಸೀರೆ ಸಿಗುತ್ತೆ. ಹೋಗಿ ಅಲ್ಲಿರೋ ಕಲೆಕ್ಷನ್ಸ್ನ ಖಂಡಿತ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಒಂದು ಸ್ಯಾರಿ ತೊಗೊಳಕ್ಕೆ ಹೋದವು 2 ಸ್ಯಾರಿ ತೊಗೊಂಡೇ ಆ್ಯಂಡ್ ನಾವು ಯಾವುದಾದ್ರೂ ಒಂದು ಸ್ಯಾರಿ ಅಂಗಡಿಗೆ ಹೋಗಿ ಅಲ್ಲಿ ನಮಗೆ ಇಷ್ಟ ಆದರೆ ಮತ್ತೆ ಪದೇ ಪದೇ ಅದೇ ಅಂಗಡಿಗೆ ಹೋಗ್ತೀವಿ ಅಲ್ವಾ. ಸೊ ನೀವು ಮಧು ಸಿಲ್ಕ್ಸ್ಗೆ ಹೋದ್ರೆ ಮತ್ತೆ ನೀವು ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ಸ್ಯಾರಿ ತೊಗೋಬೇಕು ಅಂತ ಅನ್ಸಿದ್ರೆ ಮತ್ತೆ ನೀವು ಮಧು ಸಿಲ್ಕ್ಸ್ಗೆ ಹೋಗ್ತೀವ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ತೀವ, ಸಿಲ್ಕ್ ತುಂಬ ಚೆನ್ನಾಗಿದೆಯಪ್ಪ ಸ್ಯಾರಿ, ಅಲ್ಲೋಗಿ ಒಂದ್ಸಲ ನೋಡೋಣ ಅಂತ ಹೇಳಿ ಖಂಡಿತ ಹೇಳ್ತೀವ. ಆ್ಯಂಡ್ ನಾನು ಹೇಳ್ತಾ ಇದ್ದೆ, ಯಾವುದೇ ಸ್ಯಾರಿ ಅಂಗಡಿಗೆ ಹೋಗ್ಲಿ, ಮಧು ಸಿಲ್ಕ್ಸ್ ಅಂತ ಅಲ್ಲ, ಯಾವುದೇ ಅಂಗಡಿಗೆ ಹೋದ್ರೂ ಕೂಡ ನೀವು ಸಿಕ್ಕಾಬಟ್ಟೆ ಸ್ಯಾರಿನ ತೆಗೆಸ್ಬಿಟ್ಟು ಅದ್ರಲ್ಲಿ ಯಾವುದನ್ನು ತೊಗೊಳ್ದಂಗೆ ಬರ್ಬಿಡಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಸಿಕ್ಕಾಬಟ್ಟೆ ಏನಪ್ಪ ಅಂತ ಹೇಳಿದ್ರೆ ಅವರು ಕಷ್ಟಪಟ್ಟಿರ್ತವೆ, ಎಷ್ಟು ಸ್ಯಾರಿನ ಓಪನ್ ಮಾಡಿ ತೋರಿಸಿರ್ತವೆ. ಒಂದು 2-3 ಸ್ಯಾರಿ ನೋಡ್ಬಿಟ್ಟು ವಾಪಸ್ ಬಂದರೆ ಪರವಾಗಿಲ್ಲ, ಬಟ್ ಒಂದು 10-20 ಸ್ಯಾರಿ ನೋಡ್ಬಿಟ್ಟು ನನಗೆ ಯಾವುದು ಇಷ್ಟ ಆಗಿಲ್ಲ ಅಂತ ಬಂದರೆ ಅವ್ರು ಪಟ್ಟ ಶ್ರಮಕ್ಕೆ ಪ್ರತಿಫಲ ಇವಲ್ಲ. ಸೊ ಹೋಗಿದ್ದೀವ ಅಂತ ಹೇಳಿದ್ಮೇಲೆ ಅಟ್ಲೀಸ್ಟ್ ಒಂದು 500 ರೂಪಾಯಿದೋ ಅಥವಾ 1000 ರೂಪಾಯಿದ ಸ್ಯಾರಿ ತೊಗೊಂಡ್ರೆ ಏನು ತೊಂದರೆ ಇಲ್ಲ. ಹೆಣ್ಮಕ್ಳು ಸ್ಯಾರಿ ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತವೆ ಅಂತ ಗೊತ್ತು. ಅದಕ್ಕೆ ರವಿ ಸರ್ ಒಂದು ಹಾಡು ಕೂಡ ಅವರ ಮೂವಿನಲ್ಲಿ ಇದೆ ಅಂತಲೂ ಕೂಡ ನಾನು ಹೇಳಿದೆ ಅಲ್ವಾ. ಈಗ ನಮ್ಮ ಇಂಡಿಯಾದಲ್ಲಿ ಸ್ಯಾರಿ ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬ ಸ್ಪೆಷಲ್. ಈಗ ಹಿಂದಿನ ಕಾಲದಲ್ಲೆಲ್ಲ ನೋಡ್ತೀವಿ ಅಲ್ವಾ, ಈಗ ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಏನಪ್ಪ ಅಂತ ಹೇಳಿದ್ರೆ ಚೂಡಿದಾರ್, ಜೀನ್ಸು, ಮಿಡಿ ಇವ್ಯಾವೂ ಇರಲಿಲ್ಲ. ಮೈ ತುಂಬ ಸ್ಯಾರಿ ಹಾಕೊಂಡು ತಲೆ ತುಂಬ ಸೆರ್ಗು ಹಾಕೊಂಡ್ರೆ ಅದೇ ಒಳ್ಳೇದು. ಅಕಸ್ಮಾತ್ ಏನಾದರೂ ಸೆರ್ಗು ತಲೆ ಮೇಲಿಂದ ಜಾದ್ರೆ ಎಷ್ಟು ಬೈತಾ ಇದ್ವು ಅಲ್ವಾ ದೊಡ್ಡವೆಲ್ಲ. ಸೊ ಆ ಥರ ನಮಗೆ ತುಂಬ ನಿಮಗಾಗಿ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ರಚ್ಚು ಯಾವೆಲ್ಲ ಹೋಗ್ತೀವಿ ನೋಡ್ತಾ ಇದ್ದೀವ. ಎಲ್ರಿಗೂ ಕೂಡ ನನ್ನ ಕಡೆಯಿಂದಾಗಿ ನಮ್ಮ ಎಂಟೈರ್ ಅಮೋಘ ಫ್ಯಾಮಿಲಿ ಕಡೆಯಿಂದ ಆ್ಯಂಡ್ ಗುಡ್ ಮಾರ್ನಿಂಗ್, ಅವ ನೈಸ್ ಡೇ. ಆ್ಯಂಡ್ ಯಾವೆಲ್ಲ ಇವತ್ತು ಬರ್ಡೇ, ವೆಡ್ಡಿಂಗ್ ಆನಿವರ್ಸರಿ ಮತ್ತು ಸ್ಪೆಷಲ್ ಡೇನ ಸೆಲೆಬ್ರೇಷನ್ ಮಾಡ್ಕೋತಾ ಇದ್ದೀವೋ ಎಲ್ರಿಗೂ ಕೂಡ ನನ್ನ ಕಡೆಯಿಂದಾಗಿ ನಮ್ಮ ಎಂಟೈರ್ ಅಮೋಘ ಫ್ಯಾಮಿಲಿ ಕಡೆಯಿಂದ ಬೇಸ್ಟ್ ವಿಶಸ್ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ಬಗ್ಗೆ ಮಾತಾಡಬೇಕು. ಅದಕ್ಕಿಂತ ಮುಂಚೆ ನಾನು ಪ್ರತಿ ಸಲ ಹೇಳೋ ರೀತಿ ಪ್ರತಿದಿನ ಕೂಡ ಒಂದು ಸ್ಮೈಲ್ ಮುಖಾಂತರ ನಿಮ್ಮ ದಿನಾನ ಸ್ಟಾರ್ಟ್ ಮಾಡಿ. ಅಥವಾ ಸ್ಟಾರ್ಟ್ ಮಾಡಿದ್ರೆ ಇಡೀ ದಿನ ಕೂಡ ನೀವು ಖುಷಿಯಾಗಿರ್ತೀವ. ಆ್ಯಂಡ್ ಅಕಸ್ಮಾತ್ ಏನಾದರೂ ಬೆಳಗ್ಗೆ ಯಾವುದಾದ್ರೂ ವಿಚಾರಕ್ಕೆ ಮೂಡ್ ಅಪ್ಸೆಟ್ ಮಾಡಿಕೊಂಡ್ರೆ ಇಡೀ ದಿನ ಕೂಡ ನೀವು ಬೇಜಾರಾಗಿರ್ಬೇಕಾಗುತ್ತೆ. ಆ್ಯಂಡ್ ಅದಕ್ಕಿಂತ ಅದ್ರ ಜೊತೆಗೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಸುತ್ತಮುತ್ತ ಏನೇನು ನಡೀತಾ ಇದೆ ಅಂತ ಹೇಳಿ ಮೊದಲು ನಾವು ತಿಳ್ಕೊಬೇಕು. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಮಿಸ್ ಮಾಡದೆ
ಅಮೋಘ್ ನ್ಯೂಸ್ನ ನೋಡಬೇಕು. ಅದ್ರ ಜೊತೆಗೆ ಅಮೋಘ್ ನ್ಯೂಸ್ನ ಇನ್ನೊಂದು ಕೊಡುಗೆ ಹಾಸನ್ ನ್ಯೂಸ್ ಕನ್ನಡ ದಿನಪತ್ರಿಕೆ, ಇದನ್ನು ಕೂಡ ಓದಬೇಕು. ಕನ್ನಡ ದಿನಪತ್ರಿಕೆ ಓದೋದ್ರಿಂದ ಜನರಲ್ ನಾಲೆಜ್ ಕೂಡ ಇಂಪ್ರೂವ್ ಆಗುತ್ತೆ, ಅದ್ರ ಜೊತೆಗೆ ಮೈಂಡ್ ಕೂಡ ಫ್ರೆಶ್ ಅನಿಸುತ್ತೆ. ಸೊ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ಮಕ್ಕಳ ಕೈಗೆ ಮೊಬೈಲ್ ಕೊಡಬೇಡಿ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಆದಷ್ಟು ಅವಾಯ್ಡ್ ಮಾಡಿ. ಅಲ್ಲ, ಅವಶ್ಯಕತೆ ಇದ್ದರೆ ಮಾತ್ರ ಕೊಡಿ. ತುಂಬ ಚಿಕ್ಕ ಮಕ್ಕಳು ಇರ್ತವೆ ನೋಡಿ, 1 ವರ್ಷ 2 ವರ್ಷ ಅಂತ ಮಕ್ಕಳಿಗೆ ಆಟ ಆಡಲ್ಲ, ಮತ್ತು ಊಟ ಮಾಡಲ್ಲ ಟೈಮಿಗೆ ಕರೆಕ್ಟಾಗಿ, ಅಥವಾ ಸಿಕ್ಕಾಬಟ್ಟೆ ಆಟ ಮಾಡ್ತವೆ ಅಂತ ಹೇಳಿ ಆಗಿನ ಟೈಮಿಗೆ ಅಥವಾ ಆವಾಗ ಸಮಾಧಾನ ಮಾಡೋಕ್ಕೆ ಅವ್ರಿಗೆ ಒಂದ್ಸಲ ಮೊಬೈಲ್ ಕೊಟ್ಟು ಕಳಿಸ್ಬಿಟ್ರೆ ಸಾಕು. ಅದಾದಮೇಲೆ ಪದೇ ಪದೇ ಮೊಬೈಲ್ ಬೇಕು ಅಂತ ಹೇಳಿ ಆಟ ಮಾಡ್ತವೆ ಅಲ್ವಾ. ಸೊ ಆ ಥರ ಆದರೆ ಅವ್ರಿಗೂ ಕೂಡ, ಅವ್ರ ಹೆಲ್ತ್ಗೂ ಕೂಡ ಏನಾದರೂ ಇಂಜುರಿ ಆಗುತ್ತೆ. ಈಗ ನಾವು ನೋಡ್ತಾ ಇದ್ದೀವಿ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಶುಭ ದಿನ, ಶುಭೋದಯ ಅಂತ ತಿಳಿಸ್ತಾ, ಹಾಗೇನೆ ಇವತ್ತು ಸ್ವರ್ಣಗೌರಿ ಹಬ್ಬ ಇದೆ. ಎಲ್ಲರೂ ಮನೆಯಲ್ಲೂ ಸಂಭ್ರಮ ಸಡಗರ ಇರುತ್ತೆ ಅಲ್ವಾ. ಅದ್ರ ಜೊತೆಗೆ ನೀವು ನೋಡ್ತಾ ಇದ್ದೀವ ನಿಮ್ಮ ಅಚ್ಚುಮೆಚ್ಚಿನ ಕಾರ್ಯಕ್ರಮ ನಿಮ್ಮಿಂದ ನಿಮಗಾಗಿ, ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ರಚ್ಚು. ಯಾವೆಲ್ಲ ಮಗ್ತೀವಿ ನೋಡ್ತಾ ಇದ್ದೀವ ಎಲ್ರಿಗೂ ಕೂಡ ಹಾಯ್ ಆ್ಯಂಡ್ ಗುಡ್ ಮಾರ್ನಿಂಗ್, ಹ್ಯಾವ್ ಎ ನೈಸ್ ಡೇ ಅಂತ ತಿಳಿಸ್ತಾ, ಇವತ್ತು ಸ್ವರ್ಣಗೌರಿ ಹಬ್ಬ ಇದೆ ಅಲ್ವಾ. ಈ ಹಬ್ಬ ಅಂತ ಹೇಳಿದ್ರೆ ಹೆಣ್ಮಕ್ಳು ಹಬ್ಬ ಅಂತಾನೆ ಹೇಳ್ಬೋದು. ಈ ಹಬ್ಬನ, ಈ ಸ್ವರ್ಣಗೌರಿ ಹಬ್ಬ ಹೇಗೆ ಬಂದಿದೆ ಅಂತ ಕೆಲವೊಬ್ರು ತಿಳ್ಕೊಂಡಿರ್ತೀವ. ನಾನು ಕೂಡ ಹೇಳಿದ್ದೆ ನನಗೆ ಗೊತ್ತಿರೋ ಅಂಥದ್ದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ. ಈಗ ನಾವು ಯಾವುದೇ ಹಬ್ಬ ಆಗಿರ್ಬೋದು, ದೊಡ್ಡವರು ಮನೆಯಲ್ಲಿ ಯಾರಾದರೂ ದೊಡ್ಡವರು ಇದ್ರೆ ಅವ್ರನ್ನ ಕೇಳಿ ತಿಳ್ಕೊಬೇಕಲ್ವಾ. ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಕೆಲವೊಬ್ರು ಕೇಳಿದ್ರೆ ಹೇಳ್ತವೆ, ಎಕ್ಸ್ಪ್ಲೇನ್ ಮಾಡಿ ಈ ಥರ ಬಂತು, ಇದಕ್ಕೋಸ್ಕರನೇ ಹಬ್ಬನ ನಾವು ಆಚರಿಸ್ತೀವಿ ಅಂತ. ಇನ್ನು ಕೆಲವೊಬ್ರು ನಾವು ದೊಡ್ಡವರೆಲ್ಲ ಮಾಡ್ಕೊಂಡ್ ಬಂದಿದ್ದಾವೆ, ಅದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತವೆ ಅಲ್ವಾ. ಸೊ ಎಲ್ಲ ಕಡೆ ಗೊತ್ತಿರೋ ಹಾಗೆ ಈ ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು, ಗೌರಿ ಹಬ್ಬ ಆಗಿರ್ಬೋದು, ಹೆಣ್ಮಕ್ಳಿಗೆ ಸಂಭ್ರಮ ಅಂದ್ರೆ ಸಂಭ್ರಮ ಸಡಗರ. ನಮ್ಮ ಪ್ರೋಗ್ರಾಮ್ ನ ಸ್ಪೆಷಲ್ ಎಲ್ರಿಗೂ ಗೊತ್ತೇ ಇದೆ, ಬಟ್ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ನಮ್ಮ ಕಾಲರ್ಸ್ ಹತ್ರ ನಾನು ಮಾತಾಡಕ್ ಆಗ್ತಾ ಇಲ್ಲ. ಖಂಡಿತ ಈ ಟೆಕ್ನಿಕಲ್ ಇಶ್ಯೂ ಎಲ್ಲ ಸರಿ ಹೋದ್ಮೇಲೆ ನಾನು ನಿಮ್ ಜೊತೆ ಮಾತಾಡ್ತೀನಿ. ಅಂಡ್ ನೀವು ಯಾರಿಗೆಲ್ಲ ವಿಷಸ್ನ ತಿಳಿಸ್ಬೇಕು ಅನ್ಕೊಂಡಿದ್ರು ಖಂಡಿತ ವಿಷಸ್ನ ತಿಳಿಸ್ಬೋದು. ಅದಕ್ಕಿಂತ ಮುಂಚೆ ಸೊ ಇವತ್ತು ಒಂದು ಸ್ಪೆಷಲ್ ಡೇ. ಏನಪ್ಪಾ ಅಂತ ಹೇಳಿದ್ರೆ, ನನ್ನ ಫ್ರೆಂಡ್ ಧನುಷಾ ಅಂತ ಹೇಳಿ ನಾವು SLC ಎಲ್ಲ ಒಟ್ಟಿಗೆ ಓದಿದ್ದು. ಒಂಥರ ಸ್ಕೂಲ್ ಲೆವೆಲ್ ಇದ್ದಾಗ ತುಂಬಾ ಚೆನ್ನಾಗಿರ್ತಿತ್ತಲ್ವಾ. ನಾವೊಂದು ಬೆಂಚ್ ಮಾಡ್ಕೊಂಡು ಅದ್ರಲ್ಲಿ ಒಂದ್ ಸ್ವಲ್ಪ ಜನ ಹುಡುಗಿ ಕುತ್ಕೊಂಡ್ರೆ ಅವ್ರು ನಮ್ಮ ಟೀಮು, ಇವ್ರು ನಮ್ಮ ಟೀಮು, ನೀನ್ ಯಾಕೆ ಅವ್ರನ್ನ ಮಾತಾಡಿಸ್ತೀಯ, ನಾನು ಅವ್ರನ್ನ ಮಾತಾಡ್ಸಲ್ಲ, ನೀನ್ ಮಾತಾಡಿಸ್ಬೇಡ ಅಂತ ಆ ತರ ಹೇಳೋದು. ಅಥವಾ ಇದು ಎಕ್ಸಾಮ್ಸ್ ಎಲ್ಲ ಬಂದಾಗ ನೋಡ್ಕೊಂಡ್ ಬರೆಯೋದಾಗಿರ್ಬೋದು, ಅಥವಾ ನಿನಗ್ ಜಾಸ್ತಿ ಬಂದಿದೆ ನೀನ್ ನನ್ನ ನೋಡ್ಕೊಂಡ್ ಬರ್ದಿದ್ಯಾ, ನನಗ್ ಜಾಸ್ತಿ ಬಂದಿದೆ ನೀನ್ ನನ್ನ ನೋಡ್ಕೊಂಡ್ ಬರ್ದಿದ್ಯಾ, ಈ ತರ ಎಲ್ಲ ಮಾತುಕತೆಗಳು ನಡೀತಾ ಇರುತ್ತೆ. ಸೊ ಈ ತರ ಟೈಮಲ್ಲಿ ಇದ್ದಾಗ 8, 9, 10th ಓದಿದ್ರಲ್ಲಿ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅಂತಾನೆ ಹೇಳ್ಬೋದು. ಸೊ ಧನುಷಾ ಅವರು ನಿನ್ನೆ ಬರ್ಡೇನ ಸೆಲೆಬ್ರೇಷನ್ ಮಾಡ್ಕೊಂಡ್ರು, ಬಟ್ ನನ್ಗೆ ವಿಶ್ ಮಾಡಕ್ ಆಗ್ಲಿಲ್ಲ ನಿನ್ನೆ. ಸಾರಿ ಧನುಷಾ ಅಂತ ಕೇಳ್ತಾ, ಬಿಲೇಟೆಡ್ ವಿಶ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಧನುಷಾ ಯಾವಾಗ್ಲೂ ನಗ್ನಗ್ತಾವಿ, ಖುಷಿಯಾಗಿವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಅಂಡ್ ಅವ್ರು ಹೇಳ್ತಾ ಇದ್ರು, ಸೊ ಲಾಕ್ ಡೌನ್ ಆಗಿದ್ರಿಂದ ನಾನು ಯಾವ್ದೋ ಊರಲ್ಲಿ ಸಿಗಾಕೊಬಿಟ್ಟಿದೀನಿ, ಅವ್ರು ಹಾಸನಲ್ಲಿ ಇರೋದು, ಬರಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಸೊ ಬರ್ಡೇನ ಮೇ ಬಿ ಈ ವರ್ಷ ಎಲ್ಲರೂ ಕೂಡ ತುಂಬಾ ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದಾರೆ, ಅವರು ಕೂಡ ತುಂಬಾ ಸಿಂಪಲ್ ಆಗಿ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೊಂತೀನಿ. ಸೊ ಇನ್ನೊಂದ್ಸಲ ವಿಶ್ ಮಾಡ್ತಾ ಇದೀನಿ, ಬಿಲೇಟೆಡ್ ವಿಶ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಯಾವಾಗ್ಲೂ ನಗ್ನಗ್ತಾವಿ, ಖುಷಿಯಾಗಿವಿ, ನೀವು ಕಂಡಂತ ಎಲ್ಲಾ ಕನಸುಗಳು ಕೂಡ ಆದಷ್ಟು ಬೇಗ ನನ್ಸಾಗ್ಲಿ ಅಂತ ಹೇಳ್ತೀನಿ. ಅಂಡ್ ಇವಾಗ ಏನಪ್ಪಾ ಅಂತ ಹೇಳಿದ್ರೆ, ಸ್ಕೂಲ್ ಲೆವೆಲ್ ಅಲ್ಲಿ ಇದ್ದಾಗ ಆ ಲೆವೆಲ್ಗೆ ನಮ್ಮ ದಿನಗಳು ಚೇಂಜ್ ಆಗ್ತಾ ಇರುತ್ತೆ ಅಲ್ವಾ. ಇವಾಗ ನಾವು ಏನು ಓದಿದ್ವಿ, ಈಗ 8, 9, 10th ಹೆಂಗೆ ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಆಗಿರ್ತೀವಿ ಅಂತ ಹೇಳಿದ್ರೆ, ಓಕೆ ನಾನು SLC ಮುಗಿದ್ಮೇಲೆ ನಾನು ಇದೇ ಕಾಲೇಜಿಗೆ ಸೇರ್ತೀನಿ, ನೀನು ಕೂಡ ಅದೇ ಕಾಲೇಜಿಗೆ ಸೇರು, ಅಂಡ್ ನಾನು ಇದೇ ಸಬ್ಜೆಕ್ಟ್ ತಗೋತೀನಿ, ನೀನು ಅದನ್ನೇ ತಗೋ, ಈ ತರ ಎಲ್ಲ ಮಾತಾಡ್ಕೊಂಡಿರ್ತೀವಿ. ಬಟ್ SLC ಎಕ್ಸಾಮ್ ಆದ ತಕ್ಷಣ ಎಲ್ಲರೂ ಒಂದೊಂದು ದಿಕ್ಕ ಹೋಗ್ಬಿಡ್ತವೆ, ಯಾರ್ಯಾರು ಎಲ್ಲೆಲ್ಲಿ ಹೋಗ್ತವೆ, ಯಾವ ಕಾಲೇಜ್ ಅಂತ ಕೂಡ ಗೊತ್ತಾಗೋದಿಲ್ಲ. ಅಂಡ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮುಗಿಯೋ ಹೊತ್ತಿಗೆ ಕೆಲವೊಬ್ರನ್ನ ಮರಿಬಹುದು, ಕೆಲವೊಬ್ರನ್ನ ಮರೆಯೋದಿಕ್ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಬಾಂಡಿಂಗ್ ಇರುತ್ತೆ ಕೆಲವೊಬ್ರ ಜೊತೆ ಅಲ್ವಾ. ಸೊ ಹಾಗಾಗಿ ಅಂತ ಫ್ರೆಂಡ್ಸ್ ಗಳಲ್ಲಿ ಧನುಷಾ ಕೂಡ ಒಬ್ರು. ಸೊ ಅವ್ರಿಗೆ ನೆನ್ನೆ ವಿಶ್ ಮಾಡಕ್ ಆಗ್ಲಿಲ್ಲ, ಸೊ ಸ್ವಲ್ಪ ಬೇಸರವಾಗಿದೆ. ಬಟ್ ಇವತ್ತು ವಿಶ್ ಮಾಡಿದ್ನಲ್ಲ, ಖುಷಿ ಆಯ್ತು ಅಂತ ಹೇಳ್ತಾ, ಈಗ ನಾವು ನಮ್ಮ ಚೈಲ್ಡ್ಹುಡ್ ಲೈಫ್ ನ ತಗೊಂಡ್ರೆ ಇವತ್ತಿನ ಕಾನ್ಸೆಪ್ಟ್ ಅದೇ. ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಬಾಲ್ಯದ ನೆನಪಾಗಿರ್ಬೋದು, ಅಥವಾ ನಮ್ಮ ಮೆಮೊರಿಗೆ ಅಂತ ನಾವು ಏನೆಲ್ಲ ಇಟ್ಕೊಬಹುದು, ಏನೆಲ್ಲ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತೀನಿ. ಸೊ ಏನಪ್ಪಾ ಅಂತ ಹೇಳಿದ್ರೆ, ಈಗ ನಾವು ಫಸ್ಟ್ PU ಸೆಕೆಂಡ್ PU ಮುಗಿಸಿದ್ಮೇಲೆ ನಮ್ಮ ಫ್ರೆಂಡ್ಗಳು ಹೋದ್ರು ಅಂದ್ರೆ 1-2 years ಅಲ್ಲಿ ಎಷ್ಟು ಚೇಂಜ್ ಆಗಿರ್ತಾರೆ ಅಂತ ಹೇಳಿದ್ರೆ ಕಂಡಿಡಿಯೋಕೆ ಆಗೋದಿಲ್ಲ. ಹೌದಾ, ಏನ್ ಮಾಡೋದು, ಮಾತಾಡ್ಸೋದ ಬೇಡವಾ, ಮಾತಾಡ್ಸಿದ್ರೆ ನೆನ್ಪಿಟ್ಕೊಂಡು ಮಾತಾಡಿಸ್ತಾರ, ಅಕಸ್ಮಾತ್ ಯಾರು ನೀವು ಗೊತ್ತಾಗ್ತಿಲ್ಲ ಅಂದ್ಬಿಟ್ರೆ ನಮಗೆ ಶೇಮ್ ಆಗ್ಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ಕೆಲವೊಬ್ರು ಮಾತಾಡ್ಸೋದಿಲ್ಲ. ಇನ್ನ ಕೆಲವೊಬ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ದೂರದಲ್ಲಿ ಹೋಗ್ತಿದ್ರು ಸಾಕು ಕಂಡಿಡ್ಬಿಟ್ಟು ವಿಶಾಲಾಗಿ ಕರೆಯೋದು ಅಥವಾ ಓಡೋಗಿ ಮಾತಾಡ್ಸೋದು. ಅಷ್ಟು ಖುಷಿ ಆಗುತ್ತೆ ಯಾರೋ ಚೈಲ್ಡ್ಹುಡ್ ಫ್ರೆಂಡ್ಸ್ ಸಿಕ್ಕರು ಅಂದ್ರೆ, ನಮ್ಮ ಹಳೆ ಮೆಮೊರಿ ಎಲ್ಲ ನಾವು ನೆನೆಸ್ಕೊಂತೀವಿ, ಕುತ್ಕೊಂಡು ಮಾತಾಡ್ತೀವಿ. ತುಂಬಾ ವರ್ಷದ್ದು ಏನಾಗಿತ್ತು, ಸ್ಕೂಲಲ್ಲಿ ಈ ತರ ಆಗಿತ್ತಲ್ವಾ, ಸ್ಕೂಲಲ್ಲಿ ಹಾಗಾಗಿತ್ತಲ್ವಾ ಅಂತ ಹೇಳ್ಬಿಟ್ಟು. ಅಂಡ್ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಸ್ಕೂಲ್ ಲೆವೆಲ್ ಎಲ್ಲ ಮುಗಿದ್ಮೇಲೆ ಫಸ್ಟ್ PU ಸೆಕೆಂಡ್ PU ಮುಗಿದ್ಮೇಲೆ ಯಾರ
ಯಾರಾದ್ರೂ ಹಳೆ ಫ್ರೆಂಡ್ಸ್ಗಳು ಸಿಕ್ಕರೆ ಒಂಥರ ಖುಷಿ. ಆ ಖುಷಿಗೆ ಏನ್ ಮಾಡ್ತಾರೆ ಎಲ್ಲ ಕೂಡ ವಾಟ್ಸಪ್ ಅಲ್ಲಿ ಗ್ರೂಪ್ ಕ್ರಿಯೇಟ್ ಮಾಡ್ತಾರೆ. ಕ್ರಿಯೇಟ್ ಮಾಡಿ ಆ ಗ್ರೂಪಿಗೆ ಒಳ್ಳೆ ಟೈಟಲ್ ಎಲ್ಲ ಕೊಟ್ಟು ಆ ಗ್ರೂಪ್ ಕ್ರಿಯೇಟ್ ಮಾಡಿ ಒಂದಿನ 2 ದಿನ ಮೆಸೇಜ್ಗಳು ಕಂಟ್ರೋಲೇ ಮಾಡೋಕ್ಕಾಗೋದಿಲ್ಲ. ಒಂದು 500 ಮೆಸೇಜ್ ಅವರಿಂದ ಇವರಿಂದ ಮೆಸೇಜ್ ಬರ್ತಾನೆ ಇರುತ್ತೆ. ಏನಪ್ಪ ಇಷ್ಟೊಂದು ಮೆಸೇಜ್ ಬರ್ತಿದೆಯಲ್ಲ ಅಂತ ಕೆಲವೊಬ್ರು ಮ್ಯೂಟ್ ಕೂಡ ಮಾಡ್ತಾರೆ ಆ ವಾಟ್ಸಪ್ ಗ್ರೂಪ್ನ. ಸೊ ಆಫ್ಟರ್ ಹೋಗ್ತಾ ಒಂದು ವೀಕ್ ಆದ್ಮೇಲೆ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಮಾತ್ರ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ 1 ತಿಂಗಳಾಯ್ತು ಅಂತ ಹೇಳಿದ್ರೆ ಯಾರು ಕೂಡ ಮೆಸೇಜ್ ಮಾಡೋದಿಲ್ಲ. ಏನು ಯಾರು ಮೆಸೇಜ್ ಮಾಡಿಲ್ವಾ ಅಂತ ನೋಡಿದ್ರೆ ಎಲ್ಲ ಬಿಸಿ ಆಗಿರ್ತವೆ. ಸೊ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಚೈಲ್ಡ್ಹುಡ್ ಮೆಮೊರಿ ಅನ್ನೋದು ಆ ಕ್ಷಣಕ್ಕೆ ಮಾತಾಡಬಾರ್ದು, ಪ್ರತಿದಿನ ನೆನಪಾಗ್ತಾ ಇರ್ಬೇಕು. ನಾವು ಮಾತಾಡ್ತೀವಿ ಅಂತ ಒಂದೇ ದಿನ ಎಲ್ಲ ಮಾತಾಡೋದಕ್ಕಿಂತ ಸ್ವಲ್ಪನೇ ಒಂದೊಂದೇ ಇನ್ಸಿಡೆಂಟ್ ನ ನೆನೆಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ನನ್ನ ಲೈಫಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ SLC ಫ್ರೆಂಡ್ಸ್ ಗಳಾಗಿರ್ಬೋದು, PUC ಫ್ರೆಂಡ್ಸ್ ಗಳಾಗಿರ್ಬೋದು, ಡಿಗ್ರಿ ಫ್ರೆಂಡ್ಸ್ ಗಳು ಕಮ್ಮಿ. ಬಟ್ PUC ಫ್ರೆಂಡ್ಸ್ SLC ಫ್ರೆಂಡ್ಸ್ ಅವಾಗ ಸಿಗ್ತಾ ಇರ್ತೀವಿ. ಕೆಲವೊಬ್ರು ಸಿಗ್ತಾರೆ, ಕೆಲವೊಬ್ರು ಸಿಗೋದಿಲ್ಲ. ಕೆಲವೊಬ್ರು ಅವ್ರ ಲೈಫ್ ನ ಸೆಟ್ಲ್ ಮಾಡ್ಕೊಂಡು ಒಂದು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಗರ್ಲ್ಸ್ ಎಲ್ಲ SLC ಆಗಿರ್ಬೋದು, PU ಆಗಿರ್ಬೋದು, ಡಿಗ್ರಿ ಅವ್ರದ್ದು ಎಲ್ಲರದು ಮದುವೆ ಆಗಿದೆ. ಇನ್ನ ಒಂದು 5 ರಿಂದ 10 ಜನ ಉಳ್ಕೊಂಡಿರ್ಬೋದು. ಇನ್ನೆಲ್ಲ ಆಲ್ಮೋಸ್ಟ್ ಒಂದು 20-25 ಜನದ ಮದುವೆ ಆಗೋಗ್ಬಿಟ್ಟಿದೆ. ಸೊ ಅದರಲ್ಲಿ ಹುಡುಗಿರ್ ಸಿಗೋದು ಕಮ್ಮಿ. ಹುಡುಗರು ಎಲ್ಲಾದ್ರೂ ಹೋಗ್ಬೇಕಾದ್ರೆ ಸಿಕ್ಕರೆ ಮಾತಾಡಿಸ್ತಾರೆ ಖಂಡಿತ. ಸೊ ಅವಾಗ ನೆನಪಾಗ್ತಾ ಇರುತ್ತೆ. ಕೆಲವೊಬ್ರು ನೆನಪಾಗೋದಿಲ್ಲ, ನಾವು ನೋಡಿರ್ತೀವಿ ಕಾಲೇಜಲ್ಲಿ, ಬಟ್ ಮಾತಾಡ್ಸಕ್ ಹೋಗಿರಲ್ಲ. ನಾನಂತೂ SLC ಪರವಾಗಿಲ್ಲ, ಎಲ್ಲ ಹುಡುಗರು ನೆನಪಿದ್ದಾರೆ. ಬಟ್ PUC ಡಿಗ್ರಿಲಿ ಎಲ್ಲೋ ಒಂದು 2-3 ಜನ ನೆನಪಿದ್ದಾರೆ, ಇನ್ಯಾರೂ ನೆನಪಿಲ್ಲ. ಅಷ್ಟೊಂದು ಕಾಂಟ್ಯಾಕ್ಟ್ ಕೂಡ ಇಟ್ಕೊಂಡಿರ್ಲಿಲ್ಲ. ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಲೈಫ್ ಅಲ್ವಾ. ಸೊ ಇದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದು ಸೂಪರ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತೀವಿ, ನೋಡ್ಕೊ ಬನ್ನಿ. ಹಾಗೆಯೇ ಇವತ್ತು ಇಬ್ಬರು ಸ್ಪೆಷಲ್ ಆಗಿ ಬರ್ಡೇನ ಸೆಲೆಬ್ರೇಷನ್ ಮಾಡ್ಕೊತಾ ಇದ್ದಾವೆ. ಅದರಲ್ಲಿ ಮೊದಲನೇದು ಗೀತಾ ಮತ್ತು ಮಹೇಶ್ ಅವ್ರ ಕಡೆಯಿಂದ ವಿಶ್ವತ್ ಅವ್ರಿಗೆ ವಿಶ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಯಾವಾಗಲೂ ನಗ್ನಗ್ತಾವಿ, ಖುಷಿಯಾಗಿವಿ, ನೀವು ಕಂಡಂಥ ಎಲ್ಲ ಕನಸುಗಳು ಕೂಡ ನನಸಾಗಲಿ ಅಂತ ಹೇಳ್ತಾ ಅದ್ರ ಜೊತೆಗೆ ಇನ್ನೊಬ್ರು ಕೂಡ ಬರ್ಡೇನ ಸೆಲೆಬ್ರೇಷನ್ ಮಾಡ್ಕೋತಿದ್ದಾವೆ. ಯಾವಪ್ಪ ಅಂತ ಹೇಳಿದ್ರೆ ಅವಿಶ್ ಮತ್ತು ಸಹನಾ ಅವ್ರ ಕಡೆಯಿಂದ ಅವರ 1 ವರ್ಷದ ಪಾಪು ಬರ್ಡೇನ ಸೆಲೆಬ್ರೇಷನ್ ಮಾಡ್ಕೋತಿದ್ದಾವೆ. ಅವ್ರಿಗೂ ಕೂಡ ಧ್ರುವನ್ ಗೌಡ ಅವ್ರಿಗೆ ನನ್ನ ಕಡೆಯಿಂದ ಹಾಗೆ ಅವ್ರ ಅಪ್ಪ ಅಮ್ಮನ ಕಡೆಯಿಂದ ನಮ್ಮ ಎಂಟೈರ್ ಅಮೋಕ್ ಫ್ಯಾಮಿಲಿ ಕಡೆಯಿಂದನೂ ಕೂಡ ವಿಶ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಅಂತ ಹೇಳ್ತಾ ಹಾಗೇನೆ ಆ ದೇವರು ಅವ್ರಿಗೆ ಖುಷಿ ಸಂತೋಷ ಎಲ್ಲನೂ ಕೊಡ್ಲಿ ಅಂತ ಕೇಳ್ಕೊತಾ ಅಮೋಘ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಇಲ್ಲಿದೆ ಸಿಹಿ ಸುದ್ದಿ. ಸಂಕ್ರಾಂತಿ ಹಬ್ಬದ ದಿನದಂದು ಮತ್ತೆ ಪ್ರಾರಂಭವಾಗುತ್ತದೆ. ಪ್ರತಿದಿನ ಬೆಳಗ್ಗೆ 8:30ರಿಂದ 9:30ವರೆಗೆ ನಿಮ್ಮ ನೆಚ್ಚಿನ ನಿಮ್ಮಿಂದ ನಿಮಗಾಗಿ ಕಾರ್ಯಕ್ರಮ. ಅಮೋಘ್ ವಾಹಿನಿಯ ನಿರೂಪಕಿಯರೊಂದಿಗೆ ಚಟ್ಪಟ್ ಅಂತ ಮಾತಾಡಿ ಒಬ್ಬರಿಗೆ ಅತ್ಯಾಕರ್ಷಕ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಮತ್ತಿನ್ಯಾಕ್ ತಡ, ಫೋನ್ ತೆಗೆದುಕೊಂಡು 9945017474 ನಂಬರ್ಗೆ ಡಯಲ್ ಮಾಡಿ ಮಾತಾಡಿ ಬಹುಮಾನ ನಿಮ್ಮದಾಗಿಸಿಕೊಳ್ಳಿ. ಸ್ಪೆಷಲ್ ಆಗಿ ನನ್ನ ತಂಗಿ ಕೂಡ ನನ್ನ ಸಿಸ್ಟರ್ ಕೂಡ ಬರ್ಡೇನ ಸೆಲೆಬ್ರೇಷನ್ ಮಾಡ್ಕೋತಾ ಇದ್ದಾವೆ, ಮಾನ್ಯ ಅಂತ ಹೇಳಿ. ಸೊ ಅವ್ರಿಗೆ ನನ್ನ ಕಡೆಯಿಂದ ಹಾಗೆ ನಮ್ಮ ಎಂಟೈರ್ ಅಮೋಕ್ ಫ್ಯಾಮಿಲಿ ಕಡೆಯಿಂದ ಹಾಗೆಯೇ ಅವರ ಫ್ಯಾಮಿಲಿ ಕಡೆಯಿಂದ ನಮ್ಮ ಆಂಟಿ ಅಂಕಲ್ ಮತ್ತು ಅವ್ರ ಅಕ್ಕನ ಕಡೆಯಿಂದ ವಿಶ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಮಾನ್ಯ ಯಾವಾಗಲೂ ಖುಷಿಯಾಗಿವು, ನಗ್ನಗ್ತಾ ಇವು ಅಂತ ಹೇಳ್ತಾ ಆ್ಯಂಡ್ ನೀನು ಕಂಡಂಥ ಎಲ್ಲ ಕನಸುಗಳು ಕೂಡ ಆದಷ್ಟು ಬೇಗ ನನಸಾಗಲಿ ಅಂತ ನಾನು ಬೆಸ್ಟ್ ಮೆಮೊರಿ ಆಫ್ ಮೈ ಲೈಫ್ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.